ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ನಿನ್ನೆ ಯಾರೆಲ್ಲ ಫೈನಲ್ ನೋಡಿದ್ರಿ? ಹೆಂಗೆ ಅನಿಸ್ತು ಎಪಿಸೋಡು? ತುಂಬ ಚೆನ್ನಾಗಿತ್ತು ಅಂತ ನನ್ನ ಪ್ರಕಾರ ನನಗೊಂದು ಅನ್ನಿಸ್ತು. ಯಾಕಂದರೆ ಒಂದು ಈ ಇವಾಗ ಒಂದು ಮಾಡಬೇಕು ಒಂದು ಪ್ರೋಗ್ರಾಮ್ ಅಂದರೆ ಈ ಫೈನಲ್‌ನ ಒಂದು ವಿಡಿಯೋ ಮಾಡಬೇಕು ಅಂದರೆ ತುಂಬ ಜನರ ಶ್ರಮ ಇತ್ತು. ಯಾಕಂದರೆ ಲಾಸ್ಟಾಗಿ ಕಡೆಯದಾಗಿ ಎಲ್ಲರ ಒಂದು ಟೀಮನ್ನು ತೋರಿಸಿದ್ರು. ಬಟ್ ನನಗೆ ಒಂದು ಇಲ್ಲಿ ಏನು ಗೊತ್ತಾ? ಒಂದು ಕಂಪ್ಲೇಂಟ್ ಮತ್ತು ಒಂದು ಸಜೆಷನ್ ಅಂತ ಹೇಳ್ಬೋದು ಕಲರ್ಸ್ ಕನ್ನಡಕ್ಕೆ. ಸೊ ಏನು ಅದು ಕಂಪ್ಲೇಂಟ್ ಮತ್ತು ಸಜೆಷನ್ ಅಂತ ಹೇಳೋದಾದ್ರೆ, ಸೊ ನೆಕ್ಸ್ಟ್ ಟೈಮ್ ನೀವು ಬಿಗ್ ಬಾಸ್ ಮಾಡುವಾಗ ನಿಮ್ಮ ಒಂದು ಒಳಗಿನ ಅಂದರೆ ಇವಾಗ ಯಾರು ಎಲಿಮಿನೇಟ್ ಆಗ್ತಾರೆ, ಯಾ ಹೇಗೆ ಎಲಿಮಿನೇಟ್ ಆಗ್ತಾರೆ, ಅದನ್ನೆಲ್ಲ ಲೀಕ್ ಮಾಡಬೇಡಿ ಅಂತ ನನ್ನ ಒಂದು ಸಜೆಷನ್. ಯಾಕಂದ್ರೆ ಸೊ ಎಕ್ಸೈಟ್‌ಮೆಂಟ್ ಒಂದು ಕಳೆದೋಗ್ತೇವೆ. ಸೊ ನೆಕ್ಸ್ಟ್ ಟೈಮು ದಯವಿಟ್ಟು ಲೈವ್ ಇಡಿ. ಯಾಕಂದ್ರೆ ಲೈವ್ ಈ ಸರಿ ಒಂದು ನಿಮ್ಮ ಒಂದು ಲೈವಿಂದ ತುಂಬ ನಮಗೆ ತುಂಬ ಜನರಿಗೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಟೈಮ್ ಕೂಡ ಲೈವ್ ಇಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಇವತ್ತಿನಿಂದ ಗಿಲ್ಲಿಯನ್ನು ಮಿಸ್ ಮಾಡ್ತೀರಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಇನ್ನು ಮುಂದೆ ನಮಗೆ ಗಿಲ್ಲಿ, ಕಾವು ಜೋಡಿ ನೋಡೋಕೆ ಸಿಗಲ್ಲ. ಗಿಲ್ಲಿಯನ್ನು ತುಂಬ ಮಿಸ್ ಮಾಡ್ತೀವಿ. ರಕ್ಷಿತಾನನ್ನಂತೂ ತುಂಬ ಮಿಸ್ ಮಾಡ್ತೇವೆ. ಯಾಕಂದರೆ ರಕ್ಷಿತಾ ಹೊರಗಡೆ ಬಂದಮೇಲೆ ಯಾರೆಲ್ಲ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಮುಗ್ಧತೆ ಇದೆಯಲ್ಲ ರಕ್ಷಿತಾಂದು ತುಂಬ ತುಂಬ ನನಗೆ ಖುಷಿಯಾಯಿತು. ಸೊ ಇನ್ನು ಕೆಲವರಿಗೆ ನನಗೆ ಒಂದು ಹೇಳಲಿಕ್ಕೆ ಇದೆ. ಗಿಲ್ಲಿ ಹೊರಗಡೆ ಬಂದರು. ಗಿಲ್ಲಿ ಹೊರಗಡೆ ಬಂದ ಕೂಡಲೇ ಗಿಲ್ಲಿಯನ್ನ ಒಂದು ಕ್ವೆಷನಿಂಗ್ ಮಾಡೋ ರೀತಿ ಇದೆಯಲ್ಲ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವರ ಮದುವೆಯ ವಿಷಯ ಅದು ಪರ್ಸನಲ್. ಅವರು ಬಿಗ್ ಬಾಸ್ ಒಳಗಡೆ ಇದ್ದಾಗಲೇ ಹೇಳ್ತಾ ಇದ್ರು ಅವರು. ಕಾವ್ಯ ನನ್ನ ಫ್ರೆಂಡು ಅಂತ. ಸೊ ಕಾವ್ಯನ್ ಮತ್ತು ನಿನ್ನ ಮದುವೆ ಯಾವಾಗ? ನೀವು ಮದುವೆ ಆಗ್ತೀರಾ? ಅದೆಲ್ಲ ಯಾಕೆ ಇವಾಗ ಕೇಳ್ತೀರಾ? ಅವರು ಒಂದು ಒಂದು ಶಾಕಲ್ಲಿ ಇರ್ತಾರೆ. ಯಾಕಂದ್ರೆ 108 ದಿವಸ ಬಿಗ್ ಬಾಸಿಂದ ಬಂದ ಕೂಡಲೇ ಹೊರಗಡೆ ಪ್ರಪಂಚ ನೋಡಿದ ಕೂಡಲೇ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಆಗಿರ್ಬೋದು ಅಥವಾ ಕ್ರೇಜ್ ಆಗಿರ್ಬೋದು ತುಂಬ ಒಂದು ಹೈಯಲ್ಲಿದೆ, ಹೈಪಲ್ಲಿದೆ. ಸೊ ಅವರು ಸೈಕ್ ಆಗಿ ಹೋಗ್ಬಿಟ್ಟು ಅವ್ರು ಹೇಳ್ತಾರಲ್ವಾ, ಅವರಿಗೆ ಒಂದು ಸ್ವಲ್ಪ ಏನಾದರೂ ಒಂದು ಟೈಮ್ ಕೊಡಿ. ಯಾಕಂದ್ರೆ ಆ ಒಂದು ಈ ಆ ಕ್ರೇಜ್‌ನಿಂದ ಹೊರಗಡೆ ಬರಲಿಕ್ಕೆ ಟೈಮ್ ಕೊಡಿ. ನೀವು ಮದುವೆ ಆಗ್ತೀರಾ, ಅವ್ರನ್ನ ಮದುವೆ ಆಗ್ತೀರಾ, ಇವ್ರನ್ನ ಮದುವೆ ಆಗ್ತೀರಾ, ಅದೆಲ್ಲ ಯಾಕೆ ಸುಮ್ಮನೆ? ಸೊ ನಾಳೆ ನಾಡಿದ್ದು ಸಿಗ್ತಾರಲ್ವಾ, ಆಮೇಲೆ ಮಾತಾಡೋಣ ಅದೆಲ್ಲ. ಸೊ ಇನ್ನೊಂದು ವಿಷಯ ಏನು ಅಂದರೆ, ಕಾವ್ಯ ಅವರು ಕಾವ್ಯ ಅವರನ್ನು ಮತ್ತು ಅವರ ಫ್ಯಾಮಿಲಿಯನ್ನ ಕಿಚ್ಚ ನಡೆಸ್ಕೊಂಡ ರೀತಿ ಸ್ವಲ್ಪ ಬೇಜಾರಾಯಿತು ನನಗೆ. ಫಸ್ಟ್ ಅವರು ಮಾತಾಡಿದ ರೀತಿ ಆಗಿರ್ಬೋದು, ಆಮೇಲೆ ಕಾವ್ಯ ಬಂದಮೇಲೆ ಒಂದು ಸೈಕ್ ರಿಪ್ಲೈ ಕೊಟ್ರಲ್ಲ, ನಿಜವಾಗ್ಲೂ ಯಾರೆಲ್ಲ ಇಷ್ಟಪಟ್ರಿ? ಒಂದು ರಿಪ್ಲೈ ಇತ್ತಲ್ಲ, ಕಾವ್ಯ ಹೊರಗಡೆ ಬಂದ ಕೂಡಲೇ ಒಂದು ಕಿಚ್ಚ ಸುದೀಪ್ ಅವರಿಗೆ ಒಂದು ರಿಪ್ಲೈ ಕೊಟ್ರಲ್ಲ, ತುಂಬ ಚೆನ್ನಾಗಿತ್ತು. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಯಾಕಂದರೆ ಕಪಲ್ ಆಗಿ ಅಂತ ಹೇಳ್ಬಿಟ್ಟು ತುಂಬ ಕಿಚ್ಚ ಸುದೀಪ್ ಅವರು ತುಂಬ ಸರ್ತಿ ಹೇಳ್ತಾ ಇದ್ರು. ಸೊ 100% ಒಂದು ತುಂಬ ಚೆನ್ನಾಗಿರೋ ಒಂದು ರಿಪ್ಲೈ ಕೊಟ್ಟರು ಕಾವ್ಯ ಅವರು. ಸೊ ಇನ್ನೂ ಉಳಿದಂತೆ ಏನು ಅಂದರೆ, ಗಿಲ್ಲಿ ಅವರು ಹೊರಗಡೆ ಬಂದ ಕೂಡಲೇ ಒಂದು ಕ್ರೇಜ್ ಇತ್ತು. ಈ ನಮ್ಮ ಉಳಿದ ಕಂಟೆಸ್ಟೆಂಟ್‌ಗಳಿಗೂ ಗೊತ್ತಾಯಿತು. ಅಶ್ವಿನಿ ಅವರು ಎಲ್ಲೂ ಕಾಣ್ತಾ ಇಲ್ಲ. ನೋಡಬೇಕಿದೆ ಅಶ್ವಿನಿ ಅವರ ಇಂಟರ್ವ್ಯೂ ಎಲ್ಲ ನೋಡಿಬಿಟ್ಟು ಅಶ್ವಿನಿ ಅವರು ಏನು ಹೇಳ್ತಾರೆ ಅಂತ ನಾನು ತುಂಬ ಎಕ್ಸೈಟ್‌ಮೆಂಟಲ್ಲಿದ್ದೇನೆ. ಸೊ ನೀವು ಕೂಡ ಎಕ್ಸೈಟ್‌ಮೆಂಟಲ್ಲಿ ಇದ್ದೀರಾ? ಸೊ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ, ಸ್ಪೆಷಲ್ ವಿಡಿಯೋ. ಸೊ ಈ ವಿಡಿಯೋ ನೋಡಿದ ಮೇಲೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಹಾಕ್ತೇನೆ. ಸೊ ಆ ವಿಡಿಯೋ ನೋಡಿ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.